ವೆಲ್ಕಮ್ ಟು ಮೈ ವರ್ತ್ ಹಾರ್ವೆಸ್ಟ್ ಯೂಟ್ಯೂಬ್ ಕನ್ನಡ ಚಾನಲ್. ಈ ಬಾರಿ ನಾವು ₹1 ಕ್ಯಾಂಡಿ ಬಗ್ಗೆ, ಚಾಕ್ಲೇಟ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ. ನೀವು ಅನ್ಕೋಬೋದು ₹1 ಚಾಕ್ಲೇಟಿಂದ, ₹1 ಕ್ಯಾಂಡಿಯಿಂದ ಅಂಥ ಸಮಸ್ಯೆ ಏನಾಗುತ್ತೆ ಅಂತ. ಈ ₹1 ಕ್ಯಾಂಡಿಯಿಂದ ನಮ್ಮ ಹೆಲ್ತ್ ತುಂಬಾ ಪ್ರಾಬ್ಲಮ್ ಆಗ್ಬೋದು. ಏನು ಬೇಕಾದ್ರೂ ಇದ್ರ ಮೇಲೆ ರಿಯಾಕ್ಟ್ ಆಗ್ಬೋದು, ಪ್ರಾಬ್ಲಮ್ಗಳು ಬಿಡ್ಬೋದು. ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೀವು ನೋಡ್ತಾ ಹೋಗ್ಬೋದು. ಇದು ಒಂದು ಚಿಕ್ಕ ಚಾಕ್ಲೇಟಲ್ಲಿ 7ರಿಂದ 8 ಥರ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ. 7ರಿಂದ 8 ಥರ. ನಿಮ್ಗೆ ಇದರಿಂದ ಸಮಸ್ಯೆ ಆಗೋದಕ್ಕಿಂತ ಇದರಲ್ಲಿ ಇದೆ, ಇದು ಏನೇನು ಮಾಡುತ್ತೆ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಇದ್ರೆ ಅಂತ. ಮೊದಲು ಶುಗರ್ ಹಾಕಿದ್ದಾರೆ, ಸ್ವೀಟ್ನೆಸ್ ಬರೋಕ್ಕೆ ನೀಟಾಗಿ. ನಿಮಗೆ ತಿನ್ನಬೇಕು ಅನ್ನಿಸ್ಬೇಕಂದ್ರೆ ಸ್ವೀಟ್ ಇರಬೇಕು. ಮೊದಲು ಇದಕ್ಕೆ ಸ್ವೀಟ್ ಹಾಕಿದ್ದಾರೆ, ಆ್ಯಡ್ ಮಾಡಿದ್ದಾರೆ. ಇದು ಲಾಂಗ್ ಟರ್ಮ್. ಈಗ ನಿಮಗೆ ಹುಳ್ಕಲ್ಲಾಗುತ್ತೆ ಅಂತ ಗೊತ್ತಲ್ಲ, ಈಗ ಸುಮಾರು ರೆಗ್ಯುಲರ್ ಡೈಲಿ 1-2 ಯೂಸ್ ಮಾಡ್ತಾನೆ ಇದ್ರೆ, ನೀವು ಕಂಟಿನ್ಯೂಸ್ ಚಿಕ್ಕ ಮಕ್ಕಳಿಗೆಲ್ಲ ಕೊಟ್ಟರೆ ಫುಲ್ ಹುಳ್ಕಲ್ಲಾಗೋಗುತ್ತೆ, ಹಲ್ಲು ಪೂರ್ತಿ ಡ್ಯಾಮೇಜ್ ಬಂದೋಗುತ್ತೆ. ಎರಡನೇದು ಲಿಕ್ವಿಡ್ ಗ್ಲೂಕೋಸ್. ಲಿಕ್ವಿಡ್ ಗ್ಲೂಕೋಸಿಂದ ಏನೇನು ಸಮಸ್ಯೆ ಅಂದರೆ ಇದಕ್ಕೆ ಏನು ಬೆನಿಫಿಟ್ಟು, ಇದರಿಂದ ಚಾಕ್ಲೇಟ್ಗೆ ಏನು ಬೆನಿಫಿಟ್ ಆಗುತ್ತೆ? ಕ್ಯಾಂಡಿ ಸಾಫ್ಟ್ ಬರೋಕ್ಕೆ ಲಿಕ್ವಿಡ್ ಗ್ಲೂಕೋಸಿಂದ ಸ್ವಲ್ಪ ಲೈಟಾಗಿ ನಿಮ್ಗೆ ಗ್ಲೂಕೋಸ್ ಸಿಗ್ಬೋದು. ಲಾಂಗ್ ಟರ್ಮ್ ಯೂಸ್ ಮಾಡೋದು ತೊಂದರೆನೇ. ಲೈಟಾಗಿ ಬಾಡಿಗೆ ಒಂಚೂರು ಸ್ಪಿರಿಟ್ ಥರ ಒಂಥರ, ಈ BP ಬಂದಿರೋ ಬ್ಲಡ್ ಪ್ರೆಷರ್ ಎಲ್ಲ ಜಾಸ್ತಿ ಆಗಿರೋ ಟೈಮಲ್ಲಿ ಶಾಂತವಾಗಿ ಕೂತು ಒಂದು ಕ್ಯಾಂಡಿ ತಿಂದರೆ ಸಮಾಧಾನ ಆಗ್ಬೋದು. ಅಂಥದ್ಕೆಲ್ಲ ಈ ಲಿಕ್ವಿಡ್ ಗ್ಲೂಕೋಸ್ ಯೂಸ್ ಆಗುತ್ತೆ. ಇದು ಮಿಲ್ಕ್ಸ್ ಆ್ಯಂಡ್ ಸಾಲಿಡ್ಸ್. ಇದು ಸಾಫ್ಟ್ನೆಸ್ ಮತ್ತು ಒಳ್ಳೆ ಟೇಸ್ಟ್ ಬರಬೇಕು ಅಂದರೆ ಲೈಟಾಗಿ ಅಂತ ಹಾಲು ಯೂಸ್ ಮಾಡೇ ಇರ್ತಾರೆ. ಎಲ್ಲ ಕ್ಯಾಂಡಿಗೂ ನಾರ್ಮಲ್ ಮಿಲ್ಕ್ಸ್ ಆ್ಯಂಡ್ ಸಾಲಿಡ್ಸ್ನ ಆ್ಯಡ್ ಮಾಡಿರ್ತಾರೆ. ಇದು ಒಂಥರ ನ್ಯಾಚುರಲ್ ಶುಗರ್ ಥರ ಯೂಸ್ ಮಾಡ್ತಾರೆ ಇದನ್ನ. ನೆಕ್ಸ್ಟ್ ಆ್ಯಡಬಲ್ ವೆಜಿಟೇಬಲ್ ಫ್ಯಾಟು. ಆ್ಯಡಬಲ್ ವೆಜಿಟೇಬಲ್ ಫ್ಯಾಟ್ಸ್ ಅಂದರೆ ಇದರಲ್ಲಿ ಮೇನ್ ಫ್ಯಾಟ್ಗಳು ಬರೋದು ವೆಜಿಟೇಬಲ್ ಫ್ಯಾಟ್ಗಳು. ಇವು ಅಂದರೆ ಲೈಟಾಗಿ ತೊಂದರೆ ಏನಾಗಲ್ಲ ಬಾಡಿಗೆ, ಸಣ್ಣ ಮಟ್ಟ ಇರೋದಕ್ಕೆ. ಕಂಪ್ನಿಯವ್ರು ಕೂಡ ಅದನ್ನ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ, ತೊಂದರೆ ಏನಾಗಲ್ಲ. ಆದರೆ ಇದಕ್ಕೆ ಯೂಸ್ ಮಾಡೋ ವೆಜಿಟೇಬಲ್ ಫ್ಯಾಟ್ ಇದೆಯಲ್ಲ, ಅದು ಎಷ್ಟು ಕ್ವಾಲಿಟಿ ಇದು ಅಂತ ಯಾರೂ ಮೆನ್ಷನ್ ಮಾಡಿಲ್ಲ. ಮತ್ತು ಇದಕ್ಕೆ ಅಷ್ಟು ಕ್ವಾಲಿಟಿ ಇರೋದಂತೂ ಯೂಸ್ ಮಾಡೋದು ಪಕ್ಕ ನನಗೆ ಗೊತ್ತಿರಂಗೆ ಯೂಸ್ ಮಾಡೋದಿಲ್ಲ. ನಾನು ನೋಡಿರೋ ಪ್ರಕಾರ, ಸಣ್ಣ ಪುಟ್ಟ ರಿಸರ್ಚ್ ಪ್ರಕಾರ ಒಳ್ಳೆ ವೆಜಿಟೇಬಲ್ ಫ್ಯಾಟ್ ಅಂತೂ ಇದಕ್ಕೆ ಖಂಡಿತ ಆ್ಯಡ್ ಮಾಡಿರೋದಿಲ್ಲ. 5ನೇದು ಸಾಲ್ಟು. ಟೇಸ್ಟ್ನ ಬ್ಯಾಲೆನ್ಸ್ ಆಗಿರೋಕ್ಕೆ ಲೈಟಾಗಿ ಸಾಲ್ಟ್ ಅಂತ ಯೂಸ್ ಮಾಡ್ತಾರೆ ಎಲ್ಲ ನಾರ್ಮಲ್ ಕ್ಯಾಂಡಿಗಳಿಗೆ. 6ನೇದು ಎಮಲ್ಸಿಯೇಷನ್. ಎಲ್ಲ ಮಿಕ್ಸ್ ಇರೋಕ್ಕೆ. ಈಗ ಇಂಗ್ರೀಡಿಯೆಂಟ್ಸು ಇಷ್ಟೆಲ್ಲ ಕೆಮಿಕಲ್ ಇದು ಹಾಕ್ತಾರಲ್ಲ, ಇದೆಲ್ಲ ಬ್ಯಾಲೆನ್ಸ್ ಆಗಬೇಕು ಮತ್ತು ಮಿಕ್ಸ್ ಇರಬೇಕು. ಇದ್ರದ್ದು ಹೆಂಗೆ ಅಂದರೆ, ಎಣ್ಣೆ ಮತ್ತು ನೀರು ಹೆಂಗೆ ಬೇರೆ ಇರುತ್ತೋ ಅದನ್ನು ಕೂಡ ಒಟ್ಟಿಗೆ ಸೇರಿಸಿ ಹಿಡಿಯೋವಂಥ ಪವರ್ ಇದ್ರೆ ಈ ಕೆಮಿಕಲಲ್ಲಿ ಇರುತ್ತೆ. ಅದಕ್ಕೆ ಇದನ್ನ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡಿರೋಕ್ಕೆ ಇದನ್ನ ಯೂಸ್ ಮಾಡ್ತಾರೆ. 7ನೇದು ಆರ್ಟಿಫಿಷಿಯಲ್ ಫುಡ್ ಕಲರ್ಸ್ ಅಂದರೆ ನೀವು ಒಂದು ಬ್ರೌನ್ ಇರುತ್ತೆ, ಗ್ರೀನ್ ಇರುತ್ತೆ. ನಿಮ್ಗೆ ಫ್ಲೇವರ್ ಯಾವ ಥರ ಇರುತ್ತೆ? ಸೀಬೆಹಣ್ಣು ಫ್ಲೇವರ್ ಬಂದರೆ ಪಿಂಕ್ ಮತ್ತು ಗ್ರೀನ್ ಇರುತ್ತೆ, ಮ್ಯಾಂಗೋ ಬಂದರೆ ಆರೆಂಜ್ ಇರುತ್ತೆ. ಈ ಥರ ಕಲರ್ ಯಾವ ಇರುತ್ತೆ, ಇದು ಯಾವುದೂ ಕೂಡ ನ್ಯಾಚುರಲ್ ಆಗಿ ಬರೋದಲ್ಲ. ಎಲ್ಲ ಕೂಡ ಅವರೇ ಸಪ್ರೇಟಾಗಿ ಆ್ಯಡ್ ಮಾಡೋದು ಫುಡ್ ಕಲರ್ಸು. ಇದರಿಂದ ಒಳ್ಳೊಳಗೆ ಕಾಯಿಲೆ ಬರೋದಂತೂ ನಿಜ. ಲಾಂಗ್ ಟರ್ಮ್ ಯೂಸ್ ಮಾಡಿದ್ರೆ ಎಲ್ಲ ಒಂದಾರು ಪರವಾಗಿಲ್ಲ. ಲಾಂಗ್ ಟರ್ಮ್ ಡೈಲಿ 3-4 ಯೂಸ್ ಮಾಡೋರಿಗೆ ಖಂಡಿತ ಪ್ರಾಬ್ಲಮ್ ಇದೆ. 8ನೇದು ಆ್ಯಡೆಡ್ ಫ್ಲೇವರ್. ನಾನು ಮೊದಲೇ ಹೇಳಿದ್ದೀನಿ, ಫ್ಲೇವರ್ ಹೆಂಗೆ ಅಂದರೆ, ನೀವು ಮ್ಯಾಂಗೋ, ಪೈನಾಪಲ್ಲು, ಇದು ಸೀಬೆಹಣ್ಣು, ಈ ಫ್ಲೇವರ್ಗಳು ಹೆಂಗೆ ಅಂದರೆ ಅದೇ ಹಣ್ಣುಗಳನ್ನ ಇದ್ರೊಳಗೆ ಹಾಕಿರೋದು. ಒಂದು ಚೂರು ಕೂಡ ಇದಕ್ಕೆ ಸೊಗ್ಸಿರಲ್ಲ ಹಣ್ಣುಗಳನ್ನ. ಇದೆಲ್ಲ ಆ್ಯಡಬಲ್ ಫ್ಲೇವರ್ಸ್ಗಳು, ಹೊಸ್ದಾಗಿ ಕೆಮಿಕಲಿಂದ ಮಾಡಿ ಸಪ್ರೇಟಾಗಿ ತಂದು ಇದಕ್ಕೆ ಹಾಕೋದು. ಇದು ಪೀನಟ್ ಫ್ಲೇವರ್ ಇದೆ ಅಂದರೆ ಪೀನಟ್ ಫ್ಲೇವರ್ನ ಆ್ಯಡ್ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ಪೀನಟ್ ಹಾಕಿರಲ್ಲ. ಆ ರೀತಿ ಇರುತ್ತೆ ಈ ಚಾಕ್ಲೇಟು. ಇದನ್ನ ಸಮಸ್ಯೆ ಏನಂದರೆ ಹಲ್ ಡ್ಯಾಮೇಜ್ ಆಗುತ್ತೆ, ವೆಯ್ಟ್ ಗೇನ್ ಆಗುತ್ತೆ, ನಿಮ್ಮ ಟೇಸ್ಟಿಂಗ್ ಪವರ್ ಹೋಗ್ಬಿಡುತ್ತೆ. ಒಂಥರ ಇದು ಬೇಕು ತಿನ್ನಬೇಕು ಅನ್ನೋ ಅಡಿಕ್ಟಿವಿಟಿ ಬಂದ್ಬಿಡುತ್ತೆ. ಡೈಲಿ ಯೂಸ್ ಮಾಡಬಾರ್ದು, ಲಿಮಿಟಾಗಿ. ಪ್ರಾಬ್ಲಮ್ ಆಗ ಬ್ಲಡ್ ಪ್ರೆಷರ್ ಜಾಸ್ತಿ ಆದಾಗ, ನಿಮಗೆ ಸಖತ್ತು ಸುಸ್ತು ಅನ್ನಿಸ್ದಾಗ, ಏನೋ ಒಂದು ಸಪ್ಲಿಮೆಂಟ್ರಿಯಾಗಿ ಯೂಸ್ ಮಾಡೋದ್ರಿಂದ ತುಂಬ ಯೂಸ್ ಇದೆ. ಯಾವುದೇ ಕಾರಣಕ್ಕೂ ಇದನ್ನ ಲಾಂಗ್ ಟರ್ಮಾಗಿ ಯೂಸ್ ಮಾಡಲೇಬಾರ್ದು. ₹1 ಏನೇನಾಗುತ್ತೆ ಅಂತ ನೋಡಿ. ನಮ್ಮ ಇನ್ಫಾರ್ಮೇಷನ್ ಇಷ್ಟ ಆಗಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಮತ್ತೆ ನೋಡ್ತಾ ಇರಿ, ಶೇರ್ ಮಾಡಿ.